ಇಟ್ಟು ಅಶೋಕ್ ಪಟ್ಟಣ ಅವರು ಮಾತಾಡಿದ್ದಾರೆ. ಮಂತ್ರಿ ಮಾಡಲಿಲ್ಲ ಅನ್ನುವಂತ ಬೇಸರದಲ್ಲಿ ಅವರು ಏನೇನು ಹೇಳಿದ್ದಾರೆ ನೋಡೋಣ. ಸರ್ ನಮಸ್ಕಾರ, ವೀರೇಂದ್ರ ಒಪ್ಪಂದ ಮಾತಾಡ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡ ಟಿವಿಯಿಂದ. ಈಗ ಸಚಿವ ಸ್ಥಾನ ನಿಮಗೆ ಕೈ ತಪ್ಪಿದೆಯಲ್ಲ, ಸಚಿವ ಸ್ಥಾನ ವಂಚಿತರಾಗಿದ್ದೀರಾ, ಏನ್ ಹೇಳ್ತೀರಾ? ಏನಿಲ್ಲ, ನಮ್ಮ ಮನೆ ಬರ ಚೆನ್ನಾಗಿಲ್ಲ, ಆಗ್ಲಿಲ್ಲ ಅಷ್ಟೇ. ಏನಕ್ಕೆ ಸರ್ ನಿಮ್ಮ ಸೀನಿಯಾರಿಟಿ, ನಿಮ್ಮ ಹಿರಿತನ, ಶಾಸಕ ಸ್ಥಾನ ಯಾವುದನ್ನು ಕೂಡ ಅವರು ಡೆಲ್ಲಿನವ್ರು ಕೂತ್ಕೊಂಡವ್ರು ಯೋಚನೆ ಮಾಡಬೇಕು. ನಮ್ಮ ಸೀನಿಯರ್ ತನ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವರ್ಷದಿಂದ ನಿಷ್ಠೆ ಇದ್ದಾರೆ, ಅವ್ರು ನೋಡ್ಬೇಕಾಗಿತ್ತು, ಅವ್ರು ನೋಡಿಲ್ಲ, ಆದ್ರಿಂದ ನಮ್ಗೆ ಅದೇ ಆಗಿದೆ ಅಷ್ಟೇ. ಸರ್ ಅನ್ಯಾಯ ಆಗಿರೋದ್ರಿಂದ ಸರ್ ನೀವು ನಿಮ್ಮ ಇಂಟೈರಿ ಕ್ಯಾಬಿನೆಟ್ ಎಲ್ಲ ಎಲ್ಲರಿಗಿಂತ ನಾನೇ ಸೀನಿಯರು. ಈಗ ಇರೋ ಸಚಿವ ಸಂಪುಟದಲ್ಲಿ ಇರೋ ಸಚಿವ ಸಂಪುಟದೊಳಗೆ ಒಂದಿಬ್ರು ಬಿಟ್ರೆ ಸೀನಿಯರ್ ಪಕ್ಷದ ಡೆವಲಪ್ಮೆಂಟ್ ನಾವು ಪಕ್ಷದಾಗಿದ್ದೀವಿ. ಬಟ್ ಅದನ್ನ ಪರಿಗಣಿಸಲಿಲ್ಲ ಸರ್, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ಲಿಲ್ಲ ಅಂತೀರಾ? ನಾವೇನ್ ಮಾಡಕ ಪರಿಗಣಿಸಿಲ್ಲ ಅಂತ ನಾವೇನ್ ಮಾಡಕ್ಕಾಗತ್ತಪ್ಪ. ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಇರ್ಬೇಕು ಅಷ್ಟೇ. ನೀವು ಯಾವುದೇ ನಾಯಕರ ಜೊತೆ ಮಾತಾಡ್ಲಿಲ್ವಾ ಸರ್ ಇದ್ರ ಬಗ್ಗೆ? ಎಲ್ಲ ನಾಯಕರು ಮಾತಾಡಿ 100% ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ನಮ್ದು ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದು, 18 MLA ಕ್ಷೇತ್ರ. ನಮ್ದು 3 ಜನ ಅಂತ ಮಾಡ್ಲೇಬೇಕಾಗಿತ್ತು, ಇಬ್ರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂತ ಸೌರ್ಯ ಮಾಡಿದ್ದಾರೆ, ಇನ್ನೊಂದು ಮಾಡಬೇಕಾಗಿತ್ತು, ಕೈ ತಪ್ಪಿದೆ ಅಷ್ಟೇ. ಸರ್ ಈಗ ಕಾಂಗ್ರೆಸ್ ನಲ್ಲಿ ಇದೇ ರೀತಿ ಅಸಮಾಧಾನಗೊಂಡವರಿಂದ ರಾಜೀನಾಮೆ ಪರ್ವ ಆರಂಭ ಆಗಿದೆ. ಯಶವಂತರಾಯಗೌಡ ಪಾಟೀಲ್ ಅವರು ಇಂಡಿ ಶಾಸಕರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ನಾವು 12 ಜನ ಶಾಸಕರು ಒಟ್ಟಾಗಿ ಹೋಗಿ ನಾಳೆ ರಾಜೀನಾಮೆ ಕೊಡ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ನನಗೇನು ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡೋದು ಆಮೇಲೆ ಕೂತ್ಕೊಂಡು ಮಾತಾಡೋದು, ಆಮೇಲೆ ವಿಚಾರ ಹೇಳ್ತೀನಿ. ಸೊ ಅವರು ಹೇಳಿದ್ರು ಸರ್, ಸಂಜೆ ಎಲ್ಲರೂ ಕೂಡ ಒಟ್ಟಾಗಿ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಸೇರಿ ಸಭೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂದ್ರೆ ನೀವು ಆ ಸಭೆಗೆ ಹೋಗ್ತೀರಾ ಸರ್? ನೋಡಿ ಯೋಚನೆ ಮಾಡ್ತೀನಿ, ಏನೇನು ಯಾರು ಬರ್ತಾರೆ ಏನಾದ್ರು ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೋತೀನಿ. ಸೊ ಈಗ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ನೀವು ಮಾತಾಡ್ತೀರಾ ಸರ್? ಮಾತಾಡ್ತೀನಿ, ಫೋನ್ ಮಾಡ್ಬೋದು, ನೋಡಿದ್ರೆ ಮಾತಾಡ್ತೀನಿ. ಸೊ ನಿಮ್ ಮುಂದಿನ ನಡೆ ಏನು ಅಶೋಕ್ ಪಟ್ಟಣ ಅವರೇ? ನಾವು ಕಾಂಗ್ರೆಸ್ ಇರ್ತೀವಿ, ನಾವು ಕಾಂಗ್ರೆಸ್ ನಾವು ಮನೆಯಿಂದ ಬಂದವರು, ಕಾಂಗ್ರೆಸ್ ಪಕ್ಷ ಇದ್ದವ್ರು, ನಾವೇನು ಇದು ಮಾಡೋದು ಪಕ್ಷ ಅಂತ ಬಿಡೋಕ್ ಚಾನ್ಸ್ ಇಲ್ಲ. ಈಗ ನೀವು ಚೀಫ್ ವಿಪ್ ಆಗಿದ್ದೀರಿ, ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರ ಹುದ್ದೆಯಲ್ಲಿ ಇದ್ದೀರಿ. ಸೊ ಆ ಹುದ್ದೆಯಲ್ಲಿ ಈಗ ನೀವು ಅದು ಕಂಟಿನ್ಯೂ ಆಗ್ತಿರೋ ಅಥವಾ ಅಲ್ಲಿಗೂ ಏನಾದ್ರು ಬೇರೆ ಹೊಸಬರು ಬರ್ತಾರೋ ಹೇಗೆ ಸರ್? ಏನು ಗೊತ್ತಿಲ್ಲ, ಹೈಕಮಾಂಡ್ ಡಿಸಿಷನ್ ಮಾಡೋದು, ನಾವು ತಗೊಂತೀವಿ ಇಲ್ಲ ಅಂತ. ಸರ್ ನಮಸ್ಕಾರ, ವೀರೇಂದ್ರ ಒಪ್ಪಂದ ಮಾತಾಡ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡ ಟಿವಿಯಿಂದ. ಹೇಳಿ ಈಗ ಸಚಿವ